ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಅಮ್ಮು ಟೇಸ್ಟಿ ಟ್ರಯಲ್ಸ್. ಆ್ಯಕ್ಚುಲಿ ಇವತ್ತು ನಮ್ಮ ಮನೆಗೆ ಅಣ್ಣ ಬಂದಿದ್ದರು. ಅವರು ಗೀ ರೈಸ್ ಮಾಡು ಅಂದರು. ಅದಕ್ಕೆ ಗೀ ರೈಸ್ ಮಾಡ್ತಿದ್ದೀನಿ. ನಾನು ಕುಕ್ಕರ್ ಯೂಸ್ ಮಾಡಿದ್ದೀನಿ. ಪಾತ್ರೆಯಲ್ಲಿ ಬೇಕಿದ್ರೂ ಮಾಡ್ಕೋಬೋದು ನೀವು. ಅದಕ್ಕೆ ಫಸ್ಟು ಆಯಿಲ್ ಆ್ಯಂಡ್ ಗೀನ ಆ್ಯಡ್ ಮಾಡ್ಕೋಬೇಕು. ನಂತರ ಸ್ಪೈಸಸ್ನ ಆ್ಯಡ್ ಮಾಡ್ಕೋತಿದ್ದೀನಿ. ಪಲಾವ್ ಎಲೆ, ಅನಾನಸ್ ಹೂವು, ಚಕ್ಕೆ, ಏಲಕ್ಕಿ, ಲವಂಗ ಇಷ್ಟನ್ನು ಆ್ಯಡ್ ಮಾಡಿಕೊಂಡು ಮತ್ತು ಈರುಳ್ಳಿನ ಆ್ಯಡ್ ಮಾಡ್ಕೊಬೇಕು. ಈರುಳ್ಳಿ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಲೈಕ್ ಬ್ರೌನಿಷ್ ಬರೋವರೆಗೂ ಫ್ರೈ ಮಾಡಿಕೊಂಡು ನಂತರ ಅದಕ್ಕೆ ಹಸಿರು ಮೆಣಸಿನ್ಕಾಯಿನ ಆ್ಯಡ್ ಮಾಡಬೇಕು. ಹಸಿರು ಮೆಣಸಿನ್ಕಾಯಿನ ಆ್ಯಡ್ ಮಾಡ್ಕೊಂಡು ಆದಮೇಲೆ ಸ್ವಲ್ಪ ಫ್ರೈ ಮಾಡಿ ನೆಕ್ಸ್ಟ್ ಅದಕ್ಕೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ನ ಆ್ಯಡ್ ಮಾಡಿಕೊಂಡು ಅದು ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು. ನೆಕ್ಸ್ಟ್ ಗೋಡಂಬಿನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಆ್ಯಕ್ಚುಲಿ ನಾನು ಬಟಾಣಿನ ಯೂಸ್ ಮಾಡಿದ್ದೀನಿ. ಯೂಶ್ವಲಿ ಯಾರೂ ಅಷ್ಟೊಂದು ಯೂಸ್ ಮಾಡಲ್ಲ. ದಟ್ ಈಸ್ ಆಪ್ಷನಲ್ ಫಾರ್ ಯು. ಮಿಲ್ಕ್ ಆ್ಯಂಡ್ ಕರ್ಡ್ನ ಆ್ಯಡ್ ಮಾಡ್ಕೊಬೇಕು. ಮಿಲ್ಕ್ ಹಾಕೋದ್ರಿಂದ ಗೀ ರೈಸ್ ಒಳ್ಳೆ ಟೇಸ್ಟ್ ಕೊಡುತ್ತೆ. ಮಿಲ್ಕ್ ಹಾಕೊಂಡ್ಮೇಲೆ ಸ್ವಲ್ಪ ಫ್ರೈ ಮಾಡಿ ಆಮೇಲೆ ಅದಕ್ಕೆ ಕರ್ಡ್ನ ಆ್ಯಡ್ ಮಾಡಿಕೊಂಡು ನೆಕ್ಸ್ಟು ಸ್ವಲ್ಪ ಫ್ರೈ ಮಾಡಾದಮೇಲೆ ಸಾಲ್ಟ್ನ ಆ್ಯಡ್ ಮಾಡ್ಕೊತಿದ್ದೀನಿ. ನಾನು ಯಾವಾಗಲೂ ರಾಕ್ ಸಾಲ್ಟ್ನೇ ಯೂಸ್ ಮಾಡೋದು. ಟೇಬಲ್ ಸಾಲ್ಟ್ಗೆ ಕಂಪೇರ್ ಮಾಡಿದ್ರೆ ಬೆಸ್ಟ್ ಆ್ಯಂಡ್ ಹೆಲ್ದಿ ಆಪ್ಷನ್ ಅನಿಸ್ತು ನನಗೆ. ಸೊ ನಾನು ರಾಕ್ ಸಾಲ್ಟ್ನ ಯೂಸ್ ಮಾಡ್ತೀನಿ ಆ್ಯಂಡ್ ಇದು ಡೈಜೆಷನ್ಗೆ ಕೂಡ ಹೆಲ್ಪ್ ಮಾಡುತ್ತೆ. ದೆನ್ ಸಾಲ್ಟ್ ಆ್ಯಡ್ ಮಾಡ್ಕೊಂಡಾದಮೇಲೆ ನಾನು ಕೊತ್ತಂಬರಿ ಸೊಪ್ಪು ಮತ್ತು ಪುದೀನನ ಆ್ಯಡ್ ಮಾಡ್ಕೊತೀನಿ. ಅದನ್ನು ಸ್ವಲ್ಪ ಫ್ರೈ ಮಾಡಿ ನೆಕ್ಸ್ಟು ಅಕ್ಕಿನ ಆ್ಯಡ್ ಮಾಡ್ತೀನಿ. ನಾನು ಆ್ಯಕ್ಚುಲಿ ಅಕ್ಕಿನ ಹಾಫ್ ಆನ್ ಅವರ್ ಮುಂಚೆನೇ ನೆನೆಯೋಕೆ ಇಟ್ಟಿದ್ದೆ. ಸೊ ನೆನೆಸಿಟ್ಟಿರೋ ಅಕ್ಕಿನ ಹಾಕೋತಿದ್ದೀನಿ. ಇದನ್ನು ಸ್ವಲ್ಪ ಫ್ರೈ ಮಾಡಿ ನೆಕ್ಸ್ಟ್ ಅದಕ್ಕೆ ನೀರನ್ನ ಆ್ಯಡ್ ಮಾಡ್ಕೊಬೇಕು. ನಾನು ಈ ಗ್ಲಾಸಲ್ಲಿ 1.5 ಗ್ಲಾಸ್ ಅಕ್ಕಿನ ತೊಗೊಂಡಿದ್ದೆ. ಸೊ ನಾನು 3 ಗ್ಲಾಸ್ ಅಕ್ಕಿನ ನೀರನ್ನು ಆ್ಯಡ್ ಮಾಡ್ಕೊತೀನಿ. ಅದು ಕುದಿ ಬಂದ ಮೇಲೆ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಬೇಕು. ಈ ಕುದಿ ಬಂದ ಮೇಲೆ ಕ್ಲೋಸ್ ಮಾಡೋದ್ರಿಂದ ಲೈಕ್ ತಳ ಹಿಡಿಯಲ್ಲ ಅದು. ಹಾಗಾಗಿ ಅದು ಕುದಿ ಬಂದ ನಂತರ ಲಿಡ್ನ ಕ್ಲೋಸ್ ಮಾಡ್ತೀನಿ. ಮತ್ತು ಒಂದು ವಿಷಲ್ ಬಂದರೆ ಸಾಕು. ಅನ್ನ ಫುಲ್ ಉದುರಾಗಿರುತ್ತೆ. 2 ವಿಷಲ್ ನೀವು ಬರ್ಸಿದ್ರೆ ಅದು ಸ್ವಲ್ಪ ಅನ್ನ ಬೆಂದೋಗ್ಬಿಟ್ಟಿರುತ್ತೆ, ಉದುರಾಗಿರಲ್ಲ. ಅದು ಕುದೀತಿದೆ ಇವಾಗ ಅದನ್ನು ಸ್ವಲ್ಪ ಟೇಸ್ಟ್ ನೋಡಿಕೊಂಡು ಸಾಲ್ಟ್ ಬೇಕಂದರೆ ಆ್ಯಡ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಅದನ್ನು 1 ರೌಂಡ್ ತಿರುಗಿಸಿ ಕುದೀತಿರುವಾಗ ಲಿಡ್ನ ಕ್ಲೋಸ್ ಮಾಡಿ. ನಾನು ಆ್ಯಕ್ಚುಲಿ ಇದಕ್ಕೆ ವೆಜ್ ಕುರ್ಮಾನ ಮಾಡ್ಕೊಂಡಿದ್ದೆ. ಆಲೂಗಡ್ಡೆ ಮತ್ತು ಬಟಾಣಿನ ಯೂಸ್ ಮಾಡಿಕೊಂಡು ಅದನ್ನು ವಿಡಿಯೋ ಮಾಡೋಕ್ಕಾಗಲಿಲ್ಲ. ಗೀ ರೈಸ್ ಮತ್ತು ವೆಜ್ ಕುರ್ಮಾ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ. ಟ್ರೈ ಮಾಡಿ. ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.